ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಇಂಡಿಗೋ 2007 ಮಾಡಲು ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿ ಓನರ್ ನಂಬರ್ ವೀಡಿಯೋದಲ್ಲೇ ಮುಂದೆ ಆಗಿರ್ತೀವಿ. ಈಗ ಸ್ಕ್ರೀನ್ ಕಾಣಿಸಿರೋದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಗಾಡಿ ಓನರ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ನಿಮ್ದು ಯಾವ್ದಾರು ಗಾಡಿ ಸೇಲ್ಗಿತ್ತಂದರೆ ಮಾತ್ರ ಆ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಇದೇ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಯಾರಾದರೂ ಒಂದು ಲೋ ಬಜೆಟಲ್ಲಿ ಟಾಟಾ ಇಂಡಿಗೋ ಕಾರು ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಮತ್ತು ವೀಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಿದ್ದಾರೆ, ಅದೊಂದು ಆಡಿಯೋನ ಪ್ಲೇ ಮಾಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರಿಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ಗಾಡಿ ಓನರ್ ನಂಬರ್ ಅಂತ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ನಮಸ್ಕಾರ ರೀ, ನಾವು ತೇಗೂರಿಂದ ರೀ. ಅದೇ ಇಂಡಿಗೋ ಕಳಿಸಿದ್ರಲ್ಲ ಒಂದು ಕಾರು. ಹಾಂ, ಅದೇ ಇಂಡಿಗೋ ರೀ. ಅದನ್ನ ಸ್ವಲ್ಪ ಮಾರಾಟಕ್ಕೆ ಇಟ್ಟಿದ್ದೇವೆ ರೀ. ಓಕೆ, ಯಾವ್ದು ಮಾಡಲು? ಅದು 2007 ಮಾಡಲ್ ರೀ. ಓಕೆ, ಓನರ್ ಎಷ್ಟಾಗಿದ್ದಾರೆ? ಅದ್ರಾಗ ಐತಿ ನೋಡ್ರಿ ಡಾಕ್ಯುಮೆಂಟ್ಸ್ನಾಗ. ನನಗೆ ಅಷ್ಟೊಂದು ಓದಕ್ಕೆ ಬರಲ್ಲ ರೀ. ಹಾಂ ಹಾಂ. ಅದು ನಾನು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೆ ರೀ ಹೋದ ವರ್ಷ. ಓಕೆ. ಇದೆಲ್ಲ ಇದು ಪಾಸಿಂಗ್ ಅದು ಎಲ್ಲ. ಚಂದ್ರಶೇಖರ ಅಂದ್ರೆ ನೀವೇನಾ? ಹೌದ್ರಿ ಸರ್. ಹಾಂ, ನೀವು 3ನೇ ಓನರು? ಹ್ಞೂ ರೀ. ಓಕೆ, ಈಗ ಗಾಡಿ ಎಷ್ಟು ಓಡಿದೆ? ಗಾಡಿ ಅದು ಸ್ವಲ್ಪ ಬ್ಯಾಟ್ರಿ ಲೋ ಆಗೈತೆ ರೀ. ಅದು ಲೋ ಆಗಿ ಸ್ವಲ್ಪ ಒಂದು 15 ದಿವಸ ಆಯ್ತು ರೀ. ಈಗ ಮಳೆ ಹತ್ತಿದ್ದಕ್ಕೆ ಒಂದು ನಿಂತದ್ದು ಬ್ಯಾಟ್ರಿ ಲೋ ಆಗೈತಿ. ಅಲ್ಲಲ್ಲ, ಗಾಡಿ ಕಿಲೋಮೀಟರ್ ಎಷ್ಟು ಓಡಿದೆ ಅಂತ ಕೇಳಿ. ಅದು ಕಿಲೋಮೀಟರ್ ಕಾಣ್ತಾ ಇಲ್ಲ ರೀ. ಕಾಣಿಸ್ತಾ ಇಲ್ವಾ? ಹಾಂ, ಒಂದು ಚಿಲ್ಲರ್ ಓಡೈತೆ ರೀ. ಹಾಂ, ಅಂದರೆ ಈಗ ಬ್ಯಾಟ್ರಿ ಏನದು ಹೋಗಿದೆಯಾ ಹಿಂಗೆ? ಬ್ಯಾಟ್ರಿ ಓಕೆ ಐತ್ರಿ. ಅದು ಒಂದು 15 ದಿವಸ ಮೇಲೆ ಆಯ್ತು, ಸ್ಟಾರ್ಟ್ ಮಾಡಿಲ್ಲ. ಅಲ್ಲೇ ಒಂದೇ ತಾವದಲ್ಲಿ ನಿಂತತ್ತಲ್ಲ, ಆ ಥರ ಆಗಿ ಬ್ಯಾಟ್ರಿ ಲೋ ಆಗೈತೆ. ಓಕೆ. FC ಇನ್ಸೂರೆನ್ಸು ರನ್ನಿಂಗ್ ಇದಾವ? ಹಾಂ, FC ಇನ್ಸೂರೆನ್ಸ್ ರನ್ನಿಂಗ್ ಐತ್ರಿ. FC 2028 ಮಟ್ಟ ಆಯ್ತು ರೀ. ಹಾಂ. ಇನ್ಸೂರೆನ್ಸ್ ಇನ್ನೊಂದು 5 ತಿಂಗಳ ಐತ್ರಿ. ಓಕೆ, ಟೈರ್ ಎಲ್ಲ ಹೆಂಗಿದಾವ? ಟಯರು ಒಂದು 40ರಿಂದ 50% ಅದಾವೆ ರೀ. ಸ್ಟೆಪ್ನಿ ಇದೆಯಾ ಗಾಡೀಲಿ? ಹಾಂ, ಸ್ಟೆಪ್ನೇ ಐತ್ರಿ. ಓಕೆ ಓಕೆ. ಈಗ ರೀಸೆಂಟಾಗಿ ಏನಾದರೂ ಕೆಲಸ ಮಾಡಿಸಿದ್ರಾ ಇಂಜಿನ್ದು ಏನಾದರೂ? ಇಂಜನ್ ಎಲ್ಲ ಓಕೆ ಐತ್ರಿ. ಇಂಜನ್ದು ಏನು ಪ್ರಾಬ್ಲಮ್ ಇಲ್ಲ ರೀ. ಹಾಂ ಹಾಂ. ಸ್ವಲ್ಪ ಆ ಕಡೆ ಈ ಕಡೆ ಡೋರ್ ಸೆಟ್ಟಿಂಗ್ ಐತಿ. ಹ್ಞೂ. ಉಳ್ಕಿದ್ದು ಯಾವುದೂ ಫಾಲ್ಟ್ ಇಲ್ಲ. ಹ್ಞೂ. ಡೋರ್ ಮಾತ್ರ ಸ್ವಲ್ಪ ಹಿಂದ್ಗಡೆ ಡೋರು ಮುಂದ್ಗಡೆ ಡೋರು ಸ್ವಲ್ಪ ಸೆಟ್ಟಿಂಗ್ ಅದಾವೆ. ಅವು ಒಮ್ಮೆ ಲಾಕ್ ಆಗ್ತಾವೆ, ಒಮ್ಮೆ ಲಾಕ್ ಆಗಲ್ಲ ರೀ. ಹ್ಞೂ 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 ಹ್ಞೂ. ಓಕೆ. ಗಾಡಿ ಎಲ್ಲ ಓಕೆ ಐತ್ರಿ, ಎಲ್ಲ ರನ್ನಿಂಗ್ ಐತಿ, ಎಲ್ಲ ಓಕೆ ಐತಿ. ಹ್ಞೂ. ಅದು AC, ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಎಲ್ಲ ಇದೆಯಾ? AC ಗ್ಯಾಸ್ ಕಿಟ್ ಖಾಲಿ ಆಗೈತೆ ರೀ. AC ಐತಿ, ಗ್ಯಾಸ್ ಕಿಟ್ ಖಾಲಿ ಆಗೈತಿ. ಗ್ಯಾಸ್ ತುಂಬಿಸ್ಬೇಕು. ಹ್ಞೂ ಹ್ಞೂ ಹ್ಞೂ. ಓಕೆ. ಗಾಡಿ ಕಂಡೀಷನ್ ಏನು ತೊಂದರೆ ಇಲ್ಲ? ಬಾಡಿ ಲೈನ್ ಎಲ್ಲ ಹೆಂಗಿದೆ? ಬಾಡಿ ಎಲ್ಲ ಕರೆಕ್ಟ್ ಐತ್ರಿ. ಬಾಡಿ ಏನು ತೊಂದರೆ ಇಲ್ಲ. ಹ್ಞೂ. ಗಾಡಿ ಕಂಡೀಷನ್ ಐತ್ರಿ. ಹ್ಞೂ. ಅದೇ ಈಗ ಬ್ಯಾಟ್ರಿ ಒಂದು ಅದು ಸರಿ ಮಾಡಿಬಿಟ್ರೆ ಅದು ಅದೇ ಒಂದೇ ಪ್ರಾಬ್ಲಮ್ ಇರೋದು. ಓಕೆ ಓಕೆ. ಈ ಗಾಡಿ ಇರೋದಿಲ್ಲ ಬ್ಯಾಟ್ರಿ ಚಾರ್ಜ್ ಮಾಡಿ ರನ್ನಿಂಗ್ ಮಾಡಿಸ್ಬೇಕು. ಸ್ವಲ್ಪ ರನ್ನಿಂಗ್ ಮಾಡಿದರೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಹ್ಞೂ. ಓಕೆ, ಗಾಡಿ ಇರೋದಿಲ್ಲ ಸರ್ ಇವಾಗ? ಗಾಡಿ ಇಲ್ಲಿ ತೇಗೂರಲ್ಲಿ ಇರ್ತಾರೆ. ಜಿಲ್ಲೆ ತಾಲೂಕು ಯಾವುದು? ಧಾರವಾಡ ತಾಲೂಕು, ಧಾರವಾಡ ಜಿಲ್ಲಾ ರೀ. ಹ್ಞೂ. ತೇಗೂರು. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ ರೇಟು ನಾನು ಹೋದ ಸಲ ತೊಗೊಂಡಾಗ ರೀ 120 ಕೊಟ್ಟಿದ್ದೆ ರೀ ಅದಕ್ಕೆ. ಹ್ಞೂ.
ಇವಾಗ ನೋಡ್ರಿ ಏನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋಣ. ಕಡಿಮೆ ಆಗುತ್ತಾ? ಹಾಂ ರೀ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಕಾಂಟ್ಯಾಕ್ಟ್ ನಂಬರ್ ಇದೆ ರೀ. ಓಕೆ ಸರ್, ಆಯಿತು.